ಬಾಗಲಕೋಟೆ ಜಿಲ್ಲೆ ಹುನಗುಂದ ಪಟ್ಟಣದ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ದಿನಾಂಕ ಡಿಸೆಂಬರ್ 12, 2025 ರಂದು ಬೆಳಗಿನ ಜಾವ 2 ಗಂಟೆಯಿಂದ 4 ಗಂಟೆ ಅವಧಿಯಲ್ಲಿ ಹುನಗುಂದ ಪಟ್ಟಣದ ಆಜಾದನಗರದಲ್ಲಿ 3 ಮನೆಗಳು ಮತ್ತು ಒಂದು ಶೆಡ್ನಲ್ಲಿ ಹಾಗೂ ಡಾಕ್ಟರ್ ಬಾಬು ಜಗಜೀವನರಾಮ್ ಕಾಲೋನಿಯ ಒಂದು ಮನೆ ಮತ್ತು ಶ್ರೀದುರ್ಗಾದೇವಿ ದೇವಸ್ಥಾನ ಹಾಗೂ ಸಾರ್ವಜನಿಕಾಸ್ಪತ್ರೆಯ ಹಿಂಭಾಗದಲ್ಲಿರುವ ದಾದ್ಮಿ ಫ್ಲ್ಯಾಟ್ನಲ್ಲಿ 2 ಮನೆಗಳು ಹಾಗೂ ಪೊಲೀಸ್ ಠಾಣೆ ಹಿಂಭಾಗದ ಕಾಲೋನಿಯಲ್ಲಿ ಒಂದು ಮನೆ ಸೇರಿ ಒಟ್ಟು 9 ಸ್ಥಳಗಳಲ್ಲಿ 4 ಕಳ್ಳರು ಮತ್ತು ಒಬ್ಬ ಲೇಡಿ ಕಳ್ಳಿ ಸೇರಿ ಒಟ್ಟು 5 ಜನರಿರುವ ಮಾರಕಾಸ್ತ್ರ ಸಜ್ಜಿತ ಖತರ್ನಾಕ್ ಮುಸುಕುಧಾರಿ ಕಳ್ಳರ ಗ್ಯಾಂಗ್ನಿಂದ ಸರಣಿ ಕಳ್ಳತನ ನಡೆದು ಸುಮಾರು 8,25,000 ಮೊತ್ತದಷ್ಟು ಚಿನ್ನ, ಬೆಳ್ಳಿ ಮತ್ತು ನಗದು ಹಣ ದೋಚಿ ಪರಾರಿಯಾದ ಘಟನೆ ಜರುಗಿದೆ. ಈ ಒಂದು ಸರಣಿ ಕಳ್ಳತನ ನಡೆದ ಘಟನಾ ಸ್ಥಳಗಳಿಗೆ ಪಿಎಸ್ಐ ಎಸ್ಡಿ ಆಲದಕಟ್ಟಿರ ನೇತೃತ್ವದ ಪೊಲೀಸ್ ತಂಡ ಹಾಗೂ ಜಿಲ್ಲೆಯಿಂದ ಬಂದ ಶ್ವಾನದಳ ಮತ್ತು ಬೆರಳಚ್ಚು ತಜ್ಞರ ತಂಡವು ವಿವಿಧಾಯಾಮಗಳಲ್ಲಿ ತನಿಖೆ ಕೈಗೊಂಡು ಮಾಹಿತಿ ಕಲೆ ಹಾಕುತ್ತಿದೆ. ಆದರೆ ಈ ಖತರ್ನಾಕ್ ಕಳ್ಳರ ಗ್ಯಾಂಗ್ ಹುನಗುಂದ ಪಟ್ಟಣದ ಹೃದಯ ಭಾಗದಲ್ಲಿ ಬಂದು 9 ಸ್ಥಳಗಳಲ್ಲಿ ಕನ್ನ ಹಾಕಿದೆ ಎಂದರೆ ಒಂದೆಡೆ ಪಟ್ಟಣದ ಜನತೆಗೆ ಬೆಚ್ಚಿ ಬೀಳಿಸುವಂತಾಗಿದ್ದರೆ ಮತ್ತೊಂದೆಡೆ ಪೊಲೀಸ್ ಇಲಾಖೆಯು ಹೇಗೆ ಕೆಲಸ ಮಾಡುತ್ತಿದೆ ಎಂಬುದನ್ನು ಗಂಭೀರವಾಗಿ ಪರಿಗಣಿಸಬೇಕಾಗಿದೆ. ನಂತರ ಈ ಸರಣಿ ಕಳ್ಳತನ ಜರುಗಿದ ಘಟನಾ ಸ್ಥಳಗಳಲ್ಲಿ ಆಜಾದನಗರದ ನಿವಾಸಿಗಳಾದ ಶ್ರೀಮತಿ ಹುಸೇನ್ ಬಿ, ರಂಜಾನ ಸಾಬವಾಲಿಕಾರರು ಮಾಧ್ಯಮ ಪ್ರತಿನಿಧಿಗಳು ಸಂಪರ್ಕಿಸಿದಾಗ ಮಾತನಾಡಿ ಘಟನೆ ಮಾಹಿತಿ ನೀಡುತ್ತಾ 5 ತೊಲಿ ಚಿನ್ನ, 50 ತೊಲಿ ಬೆಳ್ಳಿ ಹಾಗೂ ನಗದು ಹಣವನ್ನು ದೋಚಿದ್ದರ ಬಗ್ಗೆ ಮಾಹಿತಿ ನೀಡಿ ಕೇಳಲಾದ ಪ್ರಶ್ನೆಗಳಿಗೆ ಉತ್ತರಿಸಿದರು. ನಂತರ ಇದೇ ಕಾಲೋನಿಯ ಬಾಡಿಗೆ ಮನೆಯ ನಿವಾಸಿಗಳಾದ ಕಾನಸ್ಟೇಬಲ್ ಫೈರೋಜವಾಲಿಕಾರ ಮತ್ತು ಮಾಬುಬ್ಬಿ ಅಹಮದಾಬಾದರ ಮನೆಗಳಿಗೆ ಹಾಗೂ ದಾದ್ಮಿ ಫ್ಲ್ಯಾಟ್ನಲ್ಲಿ ಶ್ರೀಮತಿ ಛಾಯಾಪ್ರಭು ಹಳಪೇಟಿರ ಮನೆಗೆ ನುಗ್ಗಿದ ಕಳ್ಳರು ಅಲ್ಮಾರಿಯೊಡೆದು ಬಟ್ಟೆ ಬರೆ ಮತ್ತು ವಸ್ತುಗಳೆಲ್ಲ ಎಲ್ಲೆಂದರಲ್ಲಿ ಕಿತ್ತು ಬೀಸ ಹಾಕಿದರೆ ಹಲಕಾವಟಗಿರ ಮನೆಯ ಕಿಟಕಿಯ ಗಾಜೊಡೆದು ಹಾಕಿದ್ದಾರೆ. ನಂತರ ಡಾಕ್ಟರ್ ಬಾಬು ಜಗಜೀವನರಾಮ್ ಕಾಲೋನಿಯಲ್ಲಿ ರಾಮಪ್ಪ ಕೆಂಚಪ್ಪರ ಮನೆಯ ಬಾಗಿಲನ್ನು ಒಡೆದು ಹಾಕಿದರೆ ಶ್ರೀದುರ್ಗಾದೇವಿ ದೇವಸ್ಥಾನದಲ್ಲಿನ ದೇವಿಯ ಬೆಳ್ಳಿ ತೊಟ್ಟಿಲು ಕದ್ದಿರುವ ಬಗ್ಗೆ ಹಾಗೂ ಘಟನೆ ಬಗ್ಗೆ ಕಾಲೋನಿ ನಿವಾಸಿ ಬಸವರಾಜ ಕುಣಬೆಂಚಿರು ಕಳ್ಳತನ ನಡೆದ ಘಟನೆ ಬಗ್ಗೆ ಹಾಗೂ ಈ ಸಂದರ್ಭದಲ್ಲಿ ಅವರನ್ನು ಬಡಿಯಲು ಯತ್ನಿಸಿದ ಯಮನೂರರನ್ನು ಕದಿಮರು ಮಾರಕಸ್ತ್ರಗಳಿಂದ ಬೆದರಿಸಿದ್ದರ ಬಗ್ಗೆ ಸೇರಿ ಇತರೆ ಮಾಹಿತಿ ನೀಡುತ್ತಾ ಮಾಧ್ಯಮ ಪ್ರತಿನಿಧಿಗಳು ಕೇಳಲಾದ ಪ್ರಶ್ನೆಗಳಿಗೆ ಉತ್ತರಿಸಿದರು. ನಂತರ ಪೊಲೀಸ್ ಠಾಣೆ ಹಿಂಭಾಗದ ಕಾಲೋನಿ ನಿವಾಸಿಗಳಾದ ಶ್ರೀಮತಿ ಮಲ್ಲಮ್ಮ ಮತ್ತು ಅವರ ಪತಿ ರಾಮಣ್ಣಾಡಂಬಳರು ಮಾಧ್ಯಮ ಪ್ರತಿನಿಧಿಗಳೊಂದಿಗೆ ಮಾತನಾಡಿ ಅರ್ಧ ತೊಲಿ ಚಿನ್ನ, ಬೆಳ್ಳಿ ಮತ್ತು 8,000 ರೂಪಾಯಿಗಳು ದೋಚಿರುವ ಬಗ್ಗೆ ಮಾಹಿತಿ ನೀಡಿ ಕೇಳಲಾದ ಪ್ರಶ್ನೆಗಳಿಗೆ ಉತ್ತರಿಸಿದರು. ಏತನ್ಮಧ್ಯೆ ಸರಣಿ ಕಳ್ಳತನ ಘಟನಾ ಸ್ಥಳದ ನಿವಾಸಿಗಳು ಸರಿಯಾದ ವಿದ್ಯುತ್ ದೀಪಗಳ ವ್ಯವಸ್ಥೆ ಕಲ್ಪಿಸದಿರುವುದಕ್ಕೆ ಪಟ್ಟಣದ ಪುರಸಭೆ ಆಡಳಿತದ ಕಾರ್ಯವ್ಯವಸ್ಥೆಗೆ ಹಿಡಿಶಾಪ ಹಾಕಿ ಆಕ್ರೋಶ ಹೊರಹಾಕಿದರು. ನಂತರ ಮಾಧ್ಯಮ ಪ್ರತಿನಿಧಿಗಳು ಪಿಎಸ್ಐ ಎಸ್ಡಿ ಆಲದಕಟ್ಟಿರಿಗೆ ಸಂಪರ್ಕಿಸಿ ಸುರಕ್ಷಾ ವೈಫಲ್ಯತೆಯ ಬಗ್ಗೆ ಮೌಖಿಕ ಪ್ರಶ್ನೆಗಳಿಗೆ ಉತ್ತರಿಸುತ್ತಾ ಪುರಸಭೆ ಆಡಳಿತವು ಸಿಸಿ ಕ್ಯಾಮೆರಾಗಳು ಅಳವಡಿಸಿರುವಲ್ಲಿ ನಿರಂತರ ವಿದ್ಯುತ್ ಸರಬರಾಜಾಗುವಂತೆ ವ್ಯವಸ್ಥೆ ಮಾಡದಿರುವುದು ಹಾಗೂ ಪೊಲೀಸ್ ಸಿಬ್ಬಂದಿಗಳ ಕೊರತೆ ಸೇರಿ ಇತರೆ ವ್ಯವಸ್ಥೆಗಳು ಇಲ್ಲದಿರುವುದನ್ನು ಮಾಹಿತಿ ನೀಡಿದರು. ನಂತರ ಸರಣಿ ಕಳ್ಳಕಾರರ ವಿರುದ್ಧ ಕೈಗೊಳ್ಳುವ ಕ್ರಮದ ಬಗ್ಗೆ ಮಾಧ್ಯಮ ಪ್ರತಿನಿಧಿಗಳ ಪ್ರಶ್ನೆಗೆ ಪ್ರತಿಕ್ರಿಯಿಸಿ ಉತ್ತರಿಸಿದವರು ಕಳ್ಳತನ ನಡೆದಿರುವ ಸ್ಥಳಗಳಲ್ಲಿ ಕೆಲವು ಸಿಸಿ ಕ್ಯಾಮೆರಾಗಳಲ್ಲಿ ಕಳ್ಳಕಾರರ ಚಲನವಲನದ ಚಿತ್ರೀಕರಣಗೊಂಡ ದೃಶ್ಯಾವಳಿಗಳು ಲಭ್ಯವಾಗಿವೆ ಹಾಗೂ ಶ್ವಾನದಳ ಮತ್ತು ಬೆರಳಚ್ಚು ತಜ್ಞರ ತಂಡದಿಂದ ಬರುವ ತನಿಖಾ ವರದಿಯನ್ನು ಆರಿಸಿ ಪ್ರಕರಣ ದಾಖಲಿಸಿಕೊಂಡು ಶೀಘ್ರದಲ್ಲಿಯೇ ಆರೋಪಿಗಳನ್ನು ಬಂಧಿಸುವುದಾಗಿ ವಿಶ್ವಾಸ ವ್ಯಕ್ತಪಡಿಸಿದರು. ಲೋಕನಾಯಕ ಕನ್ನಡ ನ್ಯೂಸ್ ಬ್ಯೂರೋ ರಿಪೋರ್ಟ್ ಹುನಗುಂದ.
यहाँ चप्पला गिनता देख रहा है, देख चप्पला देख रहा कितने है कितने नहीं कर छोरी देख खुद चिन्ह का देख छोरी चलने का हाँ देखो छोरी छोरी की क्या छोरा भाई सीमा के छोरी लेवा हाँ ले गया छोरी हाँ छे हाँ दरवाजे पकड़ी मामा तू कहाँ सोया था मैं यहाँ अंदर सोया था मैं बाहर आते गए मैं जरा हुशार सोता छोरी जो छोरी थी ना पवा देख क्यों रख रहे हो हाँ 12-3-4 बजे दे बोटा यो बोटा ले गए वो वाइट बूटा लग गए होते इससे छिना लाइन के वो बोटा छोटी कर रहे हैं हमारे घर का गाड़ी चाहिए गाड़ी गाड़ी के ऊपर बैठे के क्या होना नहीं बूटा चीज लिया उजले हाँ उजले बूटा लेके उंगली में कोई ने फिनिश दिखाई तो खींच छोड़गा याद है हाँ आ रखेगा 1 2 4 जने पहले वाला गया उन क्या बोल ये लॉक हो गया ये थोड़ा सा रखो ये लो ना तिजोरी रेडी दिन लगी होते जने
ಲೈಟ್ ಇಲ್ಲ ಸರ್, ಇವು ಭಾಳ ಕತ್ಲಾಗಿರ್ತೈತಿ. ಸರ್ ಒಂದು ಲೈಟ್ ಇಲ್ಲ, ಲೈಟ್ ಹಾಕ್ಸಿಲ್ಲ ಒಂದು ದುರ್ಗಾದೇವಿ ಗುಡಿ ಇದರಾಗ ಇದು ಸಾಮಾನು ಐತಿ ಕಿಲಿಯಲ್ಲಿ ಇದರಾಗಿದ್ದು ಇದರ ಎಷ್ಟು ಗಂಟೆಗೆ ಗೊತ್ತಾಗಿತ್ತೇನ್ರಿ ಇದು? 1 ಗಂಟೆ 10 ನಿಮಿಷ ಆಗಿತ್ತು. ಎಚ್ಚರಿದ್ರಿ ನೀವು? ನಾವು ಮನ್ಯಾಗ ಮುಕ್ಕಾದಿದ್ವಿ. ನಮ್ಮ ಮಳೆ ಆಯ್ತು, ಇಲ್ಲೇ ಇದ ಮನಿ ಬಾಜು ಮನಿ. ನಮ್ಮ ಮಳೆ ರಿಸರ್ಚ್ ಬಂದಾಗ ಅವರು ಇಬ್ರು ಒಳಗದಾರ, ಒಬ್ಬ ಇಲ್ಲಿ ನಿಂತಾನ. ಮಳೆ ಬರೋಣ ರಿಸರ್ಚ್ ಬರೋಣ ಇವ್ ನೋಡಿ ಜಾಂಬೆ ತಗೊಂಡ್ ಹೊಡ್ಯಾಕ್ ಹೋಗ್ಬಿಟ್ರ. ಅವ ಓಡಿ ಕದ ಹಾಕಿ ನನಗೆ ಫೋನ್ ಹಚ್ಚಿದ್ದ. ನಂದು ಗುಡಿಯಿಂದ ನನ್ನ ಮನೆ ಇಲ್ಲೇ. ಹೌದಾ? ಏನ್ರಿ ನಿಮ್ಮ ಮಳೆಯನ ಹೆಸರು? ಎಮ್ನೂರ್ ಅಂತ. ಎಮ್ನೂರ ಅಡ್ಡ ಹೆಸರು? ದೊಡ್ಡ ಮನೆ ಅಂತ. ನಿಮ್ಮ ಹೆಸರು? ನಮ್ಮ ಹೆಸರು ಬಸವರಾಜ್. ಅಡ್ಡ ಹೆಸರು? ಕುಣಿಬೆಂಚಿ. ನೀವು ಮತ್ತ ಎದ್ದು ನೀವು ಹೋಗ್ಲಿಲ್ಲ ಏನ್ರಿ ಫೋನ್ ಬಂದಾಗ? ಎದ್ದು ಓಡಿ ಬಂದಿನ್ರಿ. ಓಡಿ ಬರತ್ಲೆ ಓಡೇನಾರು ನೇಮಿಸ್ಬಿಟ್ವಿ. ಚೀರಾಡನ ಓಡೇ ಹಿಂಗ NH ರಸ್ತೆ ಆಗತ್ತೆ ಹಿಂಗೆ ಓಡೋಗ್ಬಿಟ್ರ. ಎಷ್ಟು ಮಂದಿ ಇದಾರ ಗೊತ್ತಿದ್ರು? 3 ಇತ್ತು ಸರ್. 3 ಇದ್ರ. ಇದು NH ಇದಾಗತ್ತೆ, ಸಮೀಪ ಆಗುತ್ತೆ. ಇವೆಲ್ಲ ಲೈಟ್ ಮುನ್ಸಿಪಾಲ್ಟಿಗೆ ಹೇಳಿದ್ರು ಲೈಟ್ ಜಲ್ದಿ ಹಾಕೋದಿಲ್ಲ. ಅವ್ರಿಗೆ ಹೋಗಿ ಒಂದು ತಿಂಗಳ ಗಟ್ಲೆ ಅಂತ ಹೇಳಕತ್ತೀವಿ. ಇಷ್ಟು ಲೈಟ್ ಹೋಗ್ಯಾವ ಇಲ್ಲೆಲ್ಲ. ಇದು ಇಲ್ಲೇ ಮತ್ತೆ ಅಪ್ಪು ಸಾಹೇಬ್ರು ಆ ಕಡೆ ಅಲ್ಲಿ ಇಲ್ಲಿ ಆಚೆ ಕಡೆ ಐತಿ ಪಾಯಿಂಟ್ ಐತಿ, ಅಲ್ಲಿ ಬರ್ತಾರ ಅವರು. ಇಲ್ಲಿ ಇದು ಹೊರ ಸೈಡ್ ಆಗುತ್ತಲ್ಲ, ಇಲ್ಲಿ ಯಾರು ಇದಾಗಲ್ಲ. ಈ ತರ ಮಾಡ್ಯಾರ. ಈ ಒಂದು 20-25 ತೊಲಿ ಬೆಳ್ಳಿ ತೋಟ್ಲಿದ್ವು. 25 ತೊಲಿ ತೋಟ್ಲ 2 ತೋಟ್ಲಿದ್ವು. ಸರಪಳಿ ಇತ್ತು ಅಂತ. ಅವೆಲ್ಲ ತಗೊಂಡ್ ಹೋಗ್ಬಿಟ್ರ. ಮತ್ತೇನ್ ತಗೊಂಡೋಗ್ರಿ? ಮತ್ತೆ ಮುಖ ದೇವ್ರ ಮುಖ ಅದರಾಗಿದ್ವು. ತೊಕ್ಕೊಳಕ್ ಆಗಿಲ್ಲ ಅವ್ರಿಗೆ. ಮುಟ್ಟಿಸಿ ಹಾಕಿ ದೇವಿ ಇದೈತೆ ಅನ್ನೋ ಮುಟ್ಟಿಸಿ ಕೊಟ್ಟಿಲ್ಲ ಆಕಿ. ಮತ್ತೆ ವರ್ಷಕ್ಕೊಮ್ಮೆ ಪಲ್ಲಕ್ಕಿ ದೇವ್ರ ಜಾತ್ರೆ ಆಗುತ್ತ, ಅವಾಗ ತೊಟ್ಲ ಹಾಕ್ತಿವ ಆ ದೇವಿ ಮುಂದೆ. ಅವನ್ನ ಓಕೆ. ನಿಮ್ಮ ಹೆಸರೇನ್ರಿ? ಹುಸೇನ್ ಬಿ. ಪೂರ್ತಿ ಹೆಸರು ಹೇಳ್ರಿ ನಿಮ್? ಹುಸೇನ್ ಬಿ. ನಿಮ್ಮ ಯಜಮಾನ್ರ ಹೆಸರು? ರಂಜಾನ್ ಸಾಬ್. ಅಡ್ಡ ಹೆಸರು? ವಾಲಿಕಾರಿ. ಈ ಕಳತನ ಆದಾಗ ನೀವು ಎಲ್ಲಿದ್ರಿ? ಯಾವ ಮನೆ ರೀ? ಬಾಡಿಗೆ ಮನೆಯಾಗಿದ್ರಿ? ಇದೇ ಏರಿಯಾದಾಗ ಇದ್ರಿ? ಇದು ಕಳತನ ಆಗಿದ್ದು ಯಾವ ಸಂದರ್ಭ ಸಮಯ ಗೊತ್ತೈತೆ ನಿಮ್ಗೆ? ಮುಂಜಾನೆ ಬಂದ ನೋಡಿರಿ. ಮನ್ಯಾಗ ಏನೇನು ಕಳತನ? ಹ್ಞೂ ರೀ. ಇವತ್ತು ಆಚೆ ಕಡೆ ಮನೆಗೆ ಹೋದಿನ್ರಿ. ಮಗಳು ಇಲ್ಲ ಅಂತ ಒಬ್ಬಕ್ಕೆ ಹಾಕಿನಂತ ಆಚೆ ಮನೆಗೆ ಹೋಗಿರಿ. ದಿನ ಇಲ್ಲ ಮಕ್ಕೊಂತೀನಿ. ಏನೇನು ಕಳತನ ಆಗೈತ್ರಿ ನಿಮ್ಮ ಮನ್ಯಾಗ? ನಮ್ಮ ಮನ್ಯಾಗ ನಕ್ಲೆಸ್ ರೀ, ಕಿರಾಣಿ ಹುಡುಗರು ಸಾಮಾನು, ಸಣ್ಣ ಚಿಲ್ಲರ್ ಸಿಟಿ ಸಾಮಾನು. ಎಷ್ಟು ಆಗ್ತೈತ್ರಿ ಒಟ್ಟು ಟೋಟಲ್ ಅಂದ್ರೆ ಈಗ 3 ಮಂದಿ ಅದಾವ್ರಿ. ಹ್ಞೂ ರೀ. ಅವು ಬೇರೆ ಬೇರೆ ಸಣ್ಣ ಉಂಗುರ, ಆಲ್ಗಡ್ಗ ಇಂಥವೆಲ್ಲ ಸಾಮಾನು ಚಿಲ್ಲರ್ ಸಿಟಿ ಅದಾವ್ರಿ. 1-2 ಸುತ್ತುಂಗ್ರ ಅದಾವ್ರಿ.
ಅದು ಎಷ್ಟು ತೊಲಿ ಆಗ್ತೈತ್ರಿ ಬಂಗಾರ ಅದು? ಒಟ್ಟು ಕೂಡಿ ಒಂದು 5 ತೊಲೆ ಆಗ್ಬೋದ್ರಿ. 5 ತೊಲಿ ಬಂಗಾರ. ಮತ್ತೇನು ಹೋಗೈತ್ರಿ? 3 ಮಂದಿ ಸೇರಿ ಕೂಡಿ. ಬೆಳ್ಳಿ ರೀ? ಬೆಳ್ಳಿ ಎಷ್ಟು ಹೋಗೈತ್ರಿ? ಒಬ್ಬಾಕಿ ಮಗಳದು ಒಂದು 25 ತೊಲೆ ಐತ್ರಿ. ಹ್ಞೂ ರೀ. ಒಬ್ಬಾಕಿ ಮಗಳದು ಒಂದು ಅಕ್ಕಿದು 20 ಮ್ಯಾಗ ಐತ್ರಿ. ಒಟ್ಟು 50 ತೊಲಿ. ಕಾಲ ಚೈನ ಅವೆಲ್ಲ ಪಟ್ರಿಕಾಜಿ ಮಾಡ್ರಿ ಅಕ್ಕಿನ ಅವು ಹುಡುಗರ ರೀ. 50 ತೊಲಿ ಬೆಳ್ಳಿ ಹೋಗೈತ್ರಿ. ಮತ್ತೇನು ಹೋಗೈತ್ರಿ? ಸಸಿದೊಂದು 15 ತೊಲೆ ರೀ. ಮತ್ತೇನು ಹೋಗೈತ್ರಿ? ಇಷ್ಟ ಐತ್ರಿ. ಮತ್ತೆ ದುಡ್ಡು ಗಿಡ್ರಿ ಇದ್ದು ರೀ. ಎಷ್ಟು ಐತ್ರಿ? ಮಣ್ಣೆ ಹಂಗ ಹಾಕಿದ್ ಇದ್ದು ರೀ. ಹ್ಞೂ. ಅವು ಏನ್ ಲೆಕ್ಕ ಮಾಡಿಲ್ರಿ, ಭಾಳ ಇದ್ದು ರೀ. ಒಂದು 60-70 ರೂಪಾಯಿ ಇದ್ದು ರೀ. 60-70 ಸಾಲ ಗಡ್ಕ ಹೋಗ್ಬೇಕು ಅಂತೇಳಿ ಯಾವಾಗ ಹಾಕ್ತಿದ್ರಿ. ಈಗ ಹುಡುಗಿ ಡೆಲಿವರಿ ಆಗಿ ಮುಟ್ಟಿಲ್ರಿ. ನೀವು ಮನೆಗೆ ಯಾವಾಗ ಬಂದ್ರಿ? ಮುಂಜಾನೆ ಬಂದಿರಿ 7ಕ್ಕೆ ಬಂದೆ. ಅಲ್ಲಿ ಆ ಮನೆ ಹೈಕರ್ ಮನೆ ತುಡುಗನಾಗ ಅಲ್ಲಿ ನೋಡಕ್ ಹೋಗಿನ್ರಿ. ಚಾವಿ ಹಾಕಿದ ಮನೆ ಒಡಾರನ ಬಂದ್ ನಾನು ನೋಡ್ಬೇಕಂದಾಗ ಅಂಗದಾಗ ಬಂದೆ ಅಲ್ಲಿ ನೋಡಿದ್ರಿ. ನಮ್ಮ ಮನೇನ ಆಗೈತ್ ಬಾರಿ ಬಾರಿ ಅಂತ ಮತ್ತೆ ಹುಡುಗರು ಕರದ್ರಿ. ಹೌದು, ದುಡ್ಡು ಕರೆದ್ರಿ. ಅವಾಗ ಇದು ತೆಗೆದು ಒಳಗೆ ಹೋಗಿದ್ರೇನ್ರಿ? ನಾವು ಹೋಗಿಲ್ರಿ, ಒಳಗೆ ಹೋಗಿಲ್ರಿ. ನಾ ಇಲ್ಲ ಬಾಗಲಾಗ ನಿಂತಿದ್ರಿ. ಬಾಗಲ್ದಾಗ ನಿಂತ್ರಿ. ನಾ ಏನು ಮುಟ್ಟ ಇಲ್ರಿ ಒಳಗೆ ಹೋಗಿ. ಗಾಡಿ ಯೂಟಿ ಪಾಸ್ ನಿನ್ನ ಗಾಡಿ ಪಡಿ ಹೆಚ್ಚರೇನು? ಏನ್ರಿ ಮೇಡಮ್? ಛಾಯಾ ಸರ್. ಛಾಯಾ ಸರ್, ನಿಮ್ಗೆ ಈ ಕಳ್ಳತನ ಆಗಿದ್ದ ಘಟನೆ ಯಾವಾಗ ಗೊತ್ತಾಗಿದ್ರಿ? ಇವೆಲ್ಲ ಡೀಟೇಲ್ಸ್ ಬೇಕಂದ್ರೆ ನಮ್ಮ ಕಾಕನ ನಾ ಇಲ್ಲಿ ಇರೋಳಲ್ಲ, ನಾನು ಆಗಲ್ ಬಂದಿದ್ದೀನಿ. ಹ್ಞೂ ರೀ. ಅದಕ್ಕೆ ಅವ್ರು ಕರಿ ಅಂದ್ರೆ ಕರಿತೀನಿ. ಅಲ್ಲಿ ನಿಮ್ಗೆ ಗೊತ್ತಾಗಿದ್ದು ಯಾವಾಗ ಅಂತ ಕೇಳಾಗತ್ತೆ? ಬೆಳಗ್ಗೆ 9 ಗಂಟೆಗೆ ಗೊತ್ತಾಗಿತ್ರಿ. ಏನೇನು ಕಳ್ಳತನ ಆಗಿತ್ರಿ? ಒಂದು ಲಿಂಗದ ಕಾಯಿ ಊರ್ ಲಿಂಗದ ಕಾಯಿ ಸರ್. ಲಿಂಗದ ಕಾಯಿ ಎಷ್ಟು ಬೆಲೆ ಬಾಳತ್ರಿ ಅದು? ಮತ್ತೆ ನಿಮ್ಗೆ ಗೊತ್ತಿಲ್ರಿ? ಇದು ಮನೆ ಯಾರು ನಿಮ್ದು ಏನೋ ಯಾರ ಹೆಸರು ಇದೆ? ನಿಮ್ದರೆ? ನಿಮ್ಮ ಯಜಮಾನ್ರ ಹೆಸರು ರೀ? ಪ್ರಭು ಅಂತ. ಪ್ರಭು. ಅಡ್ಡ ಹೆಸರು? ಹಳಪೇಟೆ. ಹಳಪೇಟೆ. ಇಲ್ಲಿ ಅತ್ತಿಮವ್ರು ಇರ್ತಾರೆ. ನೀವು ಇರೋದಿಲ್ಲ ಅಂದಾಗ ಆತ. ಏನೋ ಮತ್ತೇನು ಕಳ್ತನ ಆಗೈತೆ? ಮತ್ತೇನು ಎಲ್ಲ ಸಾಮಾನು ಫಾಲ್ಟ್ ಆಗ್ಯಾವ ಸರ್. ಫಾಲ್ಟ್ ಆಗ್ಯಾರ, ಮತ್ತೆ ವ್ಯತ್ಯಾಸ ಆಗೈತೆ. ಏನೋ ನಿಮ್ಮ ಕಳ್ತನ ಏನು ಮತ್ತೆ ಹೆಚ್ಚಿಗೆ ಆಗಿದ್ರೆ? ಹೆಚ್ಚಿನ ಬೆಲೆ ಬಾಳು ಏನಾರು ಕಳ್ತನ ಆಗೈತೇನ್ರಿ? ಕಳ್ತನ ಏನು ಅದೇ ಹೇಳ್ತೀವಿ ಸರ್. ಬೆಳ್ಳಿದು ಲಾಭ ಹುಟ್ಟಿದೆ. ಇಲ್ಲೆಲ್ಲ ಬಂದು ಹೋಗ್ಯಾರೇನ್ರಿ? ಹಲೋ. ಕಿಡಿ ಮುರಿದು ಈ ಕಡೆ ಬಂದೊಂದು ಲಾಕ್ ಆಯ್ತಾ ಮಾಡ್ತೇನೆ. ನೀವು ಏನೋ ತೆಗಿಯಕ್ಕೆ ಹೋಗ್ಬಿಟ್ರದ? ನಿಮ್ಮ ಹೆಸರು ಏನ್ರಿ? ಮಲ್ಲಮ್ಮ. ಪೂರ್ತಿ ನಿಮ್ಮ ಯಜಮಾನ್ರ ಹೆಸರು? ಡಂಬಳ ಅಂತಾರೆ. ಈ ಕಳ್ತನ ಘಟನೆ ಆಗಿದ್ದು ಯಾವ ಸಮಯಕ್ಕೆ ನಿಮ್ಗೆ ಗೊತ್ತೈತೇನ್ರಿ? ಎದಕ್ಕೆ ಎಚ್ಚರಾತ್ರೆ 3ಕ್ಕೆ ಸ್ವಲ್ಪ ಹಣಿಕೆ ಹಾಕಿದೇನ್ರಿ ಕಿಟಕಿಯಾಗ. ಅಲ್ಲಿ ಹಣಿಕೆ ಹೊತ್ತಿಗೆ ಇಬ್ರು ಹಿಂಗೆ ಹೋದ ಏನೋ ಆಗೈತೆ. ಆಗ ಕದ ತೆಗೆದು ಹೊರಗೆ ಬಂದು ಯಾರು ಕಂಡೆ ಇಲ್ಲೆಲ್ಲ ಇದು ಕುಲ ಆಗೈತಿ. ಈ ಕಡೆ ಮಾಗಿರ ಪಾಗಿರ ಎಲ್ಲ ರೇಬಿಸಿದ್ವಿ ಮಾಡಿದ್ವಿ. ಈ ಕಡೆ ಹೋಗಿ ಸರಿ ಹೋಗಿ ಬಂದ್ರಿ. ಇದು ಏನೇನು ಹೋಗೈತ್ರಿ? ನಿಮ್ಮ ಏನೇನು ಕಳ್ತನ ಆಗೈತೆ? ಅರ್ಧ ಗೋರ್ಮಳ ಐತ್ರ. ಎಷ್ಟು ತೊಲಿದ್ರಿ? ಅರ್ಧ ತೊಲಿದಿತ್ತು. ಸ್ವಲ್ಪ ಹೆಚ್ಚು ಕಡಿಮೆ ಇದ್ದಿರ್ಬೇಕು. ಅವಾಗ ಅವಾರ್ ಮಾಡ್ಸಿದ್ರೆ ಮ್ಯಾಲೆ ಇರ್ತದ. ಮತ್ತೆ ಕಡಿಮೆ ಹೊರಗತ್ತಿದ್ರೆ ಏನಿಲ್ಲ, ಹೊಸದ ಇತ್ತು. ಗೋರ್ಮಾಳ ಇದು ರೊಕ್ಕ ಪಗಾರ ಕೊಟ್ಟಿದ್ದು ರೊಕ್ಕ ಎಷ್ಟಿದ್ದು ರೀ? 9,000 ಇತ್ತು. 9,000. 10,000 ಇತ್ತು. ಅವ್ರಿಗೇನು ನೀವು ಎದ್ದು ನೋಡಿದ್ರೇನು? ಏನ್ರಿ ಎದ್ದು ನೋಡಕ್ ಏನಿಲ್ರಿ. ಅವ್ರು ಆಗ ಎದಕ್ಕನ ಅದು ಕಿಟಕಿಯ ನೋಡಿದೇನ್ರಿ. 3 ಆಗಿತ್ತು. ಯಾಕ ನಿತ್ತಿನ ಬರ್ಲಿಲ್ಲ ಅಂತೇಳಿ ಸಾಕ್ ಎಲ್ಲಿ ಗಾಡಿದಾಳ ಅಂತಂದ್ರು ಇವ್ರು. ಆಗ ಹಿಂಗೆ ಹಿಂಗೆ ಕಿಟಕಿಯ ನೋಡೋ ಇಬ್ರು 2 ತಿರಿ ಅಷ್ಟೇ. ಏನೋ ಕಿಟಕಿಯ ಕೊಡಿದ್ರೆ ಏನ್ ಮಾಡಿದ್ರು ಅಷ್ಟ ಕಾಣಿದ್ರೆ ನಮ್ಗೆ ಏನೋ ಏನು ಗೊತ್ತಾಗಿಲ್ಲ. ಇಲ್ರಿ. ಆಗ ಇಬ್ರು ಹೊರಗೆ ಬಂದ್ವಿ. ಇದಂತೂ ಕುಲ ಇತ್ತು.
ಆಗ ಅಲ್ಲಿ ಹೋಗಿ ನೋಡ್ತೀವಿ ಯಾರ ಕಾಣಿಸಿದ್ರು ಯಾರು ಎಲ್ಲ ಪ್ಯಾಕೆಟ್ ಪ್ಯಾಕೆಟ್ ಸಾಹೇಬ್ರು ಬಂದಿಂದಾನ ಇದನ್ನ ಮಾಡ್ಯಾರ ಹೌದಾ ಅಲ್ಲೇ ಹೋಗೋದಾಗಿದ್ರು ಇವ್ರದೊಂದು ನಮ್ಮ ಮನೆಯವ್ರದೊಂದು ಹ್ಞೂ ರೀ ಆಗ ಅಲ್ಲಿ ಫೋಟೋ ಪಟ ಎಲ್ಲ ಬಿಟ್ಬಿಟ್ಟಿದ್ರು ಯಾರ ಮನ್ಯಾಗ ಹೋಗಿದ್ರಿ ಇಲ್ಲಿ ನಿಮ್ಮ ಮನ್ಯಾಗ ಅಷ್ಟ ಬಿದ್ದಿತ್ತೇನ್ರಿ ಮತ್ತೆ ಇಲ್ಲಿ ಯಾರು ಆದ್ರೆ ಅಲ್ಲಿ ರೋಡ್ನೆ ಕೆಡ್ಕೊಂತ ಹೋಗಿದ್ರು ಕೆಡ್ಕೊಂತ ಹೋಗ್ಯಾರ ಯಾರ ಫೋಟೋ ಅನ್ನೋದು ಗೊತ್ತಿಲ್ಲ ನಮ್ಮ ಮನೆ ಫೋಟೋ ರೀ ಹ್ಞೂ ಹಂಗ ಹುಡುಗ ನಿಮ್ದು ಅರ್ಧ ತೊಲಿ ಬಂಗಾರ ಅಷ್ಟ ಮತ್ತು ದುಡ್ಡು ಎರಡ್ ಪ್ಯಾಕೆಟ್ನಾಗ ಇಟ್ಟಿದ್ರು ಒಬ್ಬಾಕಿ ಮೊಮ್ಮಗಳು ಸ್ವಚ್ಛ ಹಿಡ್ದಾಗ ಕೊಡ್ತೀವಲ್ರಿ ಎಲ್ಲ ಪೆಂಡೇಜಿ ಮಾರ್ ಕೆಜಿ ಇಂಥವೆಲ್ಲ ಒಬ್ಬಾಕಿ ಪ್ಯಾಕೆಟ್ನಾಗ ಇಟ್ಟು 2 ಪ್ಯಾಕೆಟ್ನಾಗ ಇಟ್ಟಿದ್ದೇವ್ರಿ ಎಷ್ಟು ತೊಲೆ ಆಗ್ತಾವ್ರಿ ಬೆಳ್ಳಿ ಬೆಳೆ 2 ತೊಲಿ ಪೆಂಡೇಜ್ ಇರ್ತಾವೆ ಮಾವಿನಕಾಯಿ ಕೆಜಿ ಹಾಲುಗಡ್ಗ ಲಿಂಗದಕಾಯಿ ನಡಿನೇಳಿ ಹಿಂಗ್ ಕೈ ಹಾಕೊಳ್ಳು 2 ಮೊಮ್ಮಕ್ಕಳಿಗೆ ಹಂಗ ಕೊಡ್ಸಿನ್ರಿ ನಾನು ಅವ್ರಿಗೆ ಗಂಡ್ರು ಸರಿ ಇಲ್ಲ ಇದೇ ಬಿಟ್ಟು 2 ಪ್ಯಾಕೆಟ್ನಾಗ ಇಟ್ಕೆ ಸಂಜೆ ಒಳಗೆ ಎಷ್ಟು ತೊಲಿ ಆಗ್ತೈತ್ರಿ ಅದು 20 ತೊಲಿ ಏನು ಬೆಳಿರಿ ಬಂಗಾರ ಒಂದ್ ತೊಲೆ ರೀ ಅದೀಗ ಸ್ವಲ್ಪ ಕಡಿಮೆ ಇದ್ರಬೇಕು ಕಡಿಮೆ ತೊಲಿ ಕಡಿಮೆ ಇವ್ರ ಅತ್ತೆಯಾರು ಮಾಡ್ಸಿದ್ರು ನನಗೆ ಗೊತ್ತೈತಿ ನನಗ ಮನಿ ಹೋಗ್ಕೊಂಡು ಬಂದಾಗ ನನಗೆ ಬಂಗಾರ ಮಾಡ್ತೀನಿ ಅಂದ್ರೆ ಒಂದ್ ತೊಲಿ ಮಾಡಂದ್ರೆ ಅವ್ರು ಸ್ವಲ್ಪ ಕಡಿಮೆ ಇಲ್ಲಿ ಒಟ್ಟು ಹಚ್ಕೊಂಡ್ ಒಂದ್ ತೊಲಿ ಮಾಡ್ತಾರೆ ಇವ್ರಿಗೆ ದುಡ್ಡು ಏನಿರೋದು ಮಗಳಿಗೆ ಮಾಡಿಸ್ಬಿಡ ಬಂದ ಅವ್ರಿಗೆ ಮಾಡ್ತಾರೆ ಸರ್ ದುಡ್ಡು ಎಷ್ಟು ಹೋಗ್ಯಾವ್ರಿ ಅದೇ ರೀ 9,000 9,000 ರೂಪಾಯಿ 10,000 ರೂಪಾಯಿ ಇದ್ದೀರ 1,000 ರೂಪಾಯಿ ಗ್ಯಾಸ್ ತಗೊಂಡಿದ್ದೀರ ಈಗ ಶಂತಿಪತಿ ಏನೋ ಮಾಡಿದ್ದಿಲ್ಲ ಹುಡುಗ ಕೊಟ್ಟಿದ್ದ 9,000 ಓಕೆ ಸರ್ ಹೋಗಿರೋದೆಲ್ಲ ಬೆಳ್ಳಿ ಐಟಮ್ ಹುಡುಗರ್ದು ಇದು ರೀ